ಜೊತೆ ಸಂತೋಷವಾಗಿ ಜೀವನ ಮಾಡಬೇಕು, ಅನ್ಯೋನ್ಯವಾಗಿ ನಾವಿಬ್ಬರು ನಮ್ಮ ಬಾಳನ್ನು ಬೆಳೆಸ್ಬೇಕು ಅಂತ ಅನ್ಕೋತಾ ಇದ್ದೆ. ನಾನು ನನ್ನನ್ನು ತಿದ್ದುಕೊಳ್ತೆ ಹೋದರೆ ಮತ್ತೆ ಚಿನ್ನು ಮರಿ ನನಗೆ ಸಿಗೋದಿಲ್ಲ, ನಾವಿಬ್ಬರು ಒಂದಾಗಿ ಬಾಳೋದಿಲ್ಲ ಅನ್ನೋದು ನನಗೆ ಮನದಟ್ಟಾಗಿದೆ. ನಾನು ಹಾಗೆ ಮಾಡ್ತೀನಿ. ಇಷ್ಟು ದಿವಸ ನಾವು ಬಾಳಿರೋದು ನಮ್ಮ ಜೀವನದ ಮೊದಲನೇ ಅಧ್ಯಾಯ ಅಂತ ಇಟ್ಕೊಳ್ಳಿ. ಆದರೆ ಇನ್ನು ಮುಂದೆ ನಾವು ಬಾಳೋದು ಅದು ನಮ್ಮ ನಿಜವಾದ ಜೀವನ. ನನಗೆ ನಿಮ್ಮ ಜೊತೆ ಬಾಳೋದಕ್ಕೆ ನಿಮ್ಗೆ ಒಂದೇ ಒಂದು ಅವಕಾಶ ಕೊಡಿ ಚಿನ್ನು ಮರಿ. ನನ್ನ ತಪ್ಪುಗಳನ್ನೆಲ್ಲ ತಿದ್ದುಕೊತೀನಿ. ನಿಮ್ಮನ್ನ ನಿಜವಾಗೂ ತುಂಬ ಚೆನ್ನಾಗಿ ನೋಡ್ಕೋತೀನಿ. ಪ್ಲೀಸ್. ಇಷ್ಟೆಲ್ಲ ನಮ್ಮ ಮಧ್ಯೆ ನಡೆದು ಹೋಗಿದ್ರು ನಿಮ್ಮ ಮನೆಯವ್ರ ಮುಂದೆ ಇದು ಯಾವುದನ್ನು ಹೇಳ್ಕೊಳ್ದೇ ಇದ್ದಕ್ಕೆ ಥ್ಯಾಂಕ್ ಯು, ತುಂಬ ಥ್ಯಾಂಕ್ ಯು ಚಿನ್ನವರಿ, ಥ್ಯಾಂಕ್ ಯು. ಸಂತು, ಜಾನು ಬದುಕಿದಾಳೆ ಅನ್ನೋ ವಿಷಯನ ಅಳಿಯಂದ್ರಿಗೆ ಫೋನ್ ಮಾಡಿ ಹೇಳಿದ್ದು ತುಂಬ ಒಳ್ಳೇದಾಯಿತು. ನಾವು ಅವತ್ತು ಫೋನ್ ಮಾಡಿದಾಗ ಸ್ವಿಚ್ ಆಫ್ ಅಂತ ಬರ್ತಿತ್ತು, ನಮಗೆಲ್ಲ ಗಾಬರಿ ಆಗಿತ್ತು. ಸದ್ಯ ಇವತ್ತು ನೀವಿಬ್ಬರು ಅವ್ರ ಮನೆಗೆ ಹೋಗಿ ಅವ್ರನ್ನ ಕರ್ಕೊಂಬಂದಿದ್ದು ತುಂಬ ಒಳ್ಳೆ ಕೆಲಸ ಆಯಿತು. ಅಣ್ಣನಾಗಿ ತಂಗಿ ಬದುಕನ್ನು ಸರಿ ಮಾಡೋದು ನನ್ನ ಕರ್ತವ್ಯ ಅಲ್ವ ನಮ್ಮ. ಜಾನು ಅವ್ರ ಜೊತೆ ಖುಷಿಯಾಗಿದ್ಲು, ಇನ್ನು ಮುಂದೇನು ಖುಷಿಯಾಗಿರ್ಬೇಕು ಅನ್ನೋದು ನನ್ನ ಆಸೆ. ಏನ್ರಿ ನಿಮ್ಮ ಬಾಯಲ್ಲಿ ಇಂಥ ಮಾತುಗಳನ್ನ ಕೇಳೋದಕ್ಕೆ ನಾವೆಲ್ಲರೂ ಅದೃಷ್ಟ ಮಾಡಿದ್ವಿ. ಇವತ್ತು ಕಿವಿ ಪಾವನ ಆಗೋಯ್ತು. ವೀಣಾ, ನೀವು ಜಾನು ಬದುಕಿದಾಳೆ ಅಂತ ಅಳಿಯಂದ್ರ ಮುಂದೆ ಹೇಳಿದ ತಕ್ಷಣ ಅವ್ರು ಏನು ಮಾತಾಡಿದ್ರು, ಹೇಗೆ ಪ್ರತಿಕ್ರಿಯಿಸಿದ್ರು? ಇನ್ನೇನು ಹೇಳ್ತಾರಪ್ಪ, ಶಾಕ್ ಆಗ್ಬಿಟ್ರು, ಮಾತೇ ಆಡಲಿಲ್ಲ. ಹೌದಪ್ಪ, ಆ ಸಂತೋಷನ ಇಲ್ಲಿ ತನಕ ಮುಚ್ಚಿಟ್ಕೊಂಡೇ ಬಂದಿದ್ದಾರೆ. ಒಳಗೆ ಬರೋದಕ್ಕೂ ನಾಚ್ಕೋತಾ ಇದ್ರು, ನಾವೇ ಬಲವಂತ ಮಾಡಿ ಒಳಗೆ ಕರ್ಕೊಂಡ್ಬಂದ್ವಿ. ಇದರಲ್ಲೇ ಗೊತ್ತಾಗತ್ತೆ ಜಾನು ನೋಡೋದಕ್ಕೆ ಅವರೆಷ್ಟು ಕಾತರದಿಂದ ಕಾಯ್ತಾ ಇದ್ರು ಅಂತ. ಅಲ್ಲ, ನಮ್ಮ ಅಳಿಯಂದ್ರಿಗೆ ಜಾನು ಬದುಕಿದಾಳೆ ಬಂದೇ ಬರ್ತಾಳೆ ಅಂತ ಅದು ಹೆಂಗೆ ನಂಬಿಕೆ ಇತ್ತು? ಅದಕ್ಕೇನೆ ಅವರು ನಮ್ಮ ಜಾನು ಫೋಟೋಗೆ ಹಾರ ಹಾಕಿದ್ರೆ ಬೇಡ ಅನ್ನೋರು, ತಿಥಿ ಕಾರ್ಯ ಬೇಡ ಅನ್ನೋರು. ಆಗೆಲ್ಲ ಇವ್ರಿಗೆ ಏನಾಗಿದೆ, ಯಾಕೆ ಹೀಗೆ ಮಾಡ್ತಿದ್ದಾರೆ ಅಂತ ಅಂದ್ಕೊಳ್ತಿದ್ವಿ. ಈಗ ಅರ್ಥ ಆಗ್ತಾ ಇದೆ, ನಮ್ಮ ಜಾನು ಅಂಥ ಗಂಡನ ಪಡೆಯೋದಕ್ಕೆ ಅದು ಎಷ್ಟು ಜನ್ಮದ ಪುಣ್ಯ ಮಾಡಿದ್ಲೋ ಏನೋ. ಹೌದಪ್ಪ, ಇನ್ನು ಮುಂದೆ ಜಯಂತ್ ಅವರು ಜಾನುನ ಇನ್ನೂ ಚೆನ್ನಾಗಿ ನೋಡ್ಕೋತಾರೆ. ಜಾನುವ್ರೆ, ಮಾತಾಡಿದ್ದೆಲ್ಲ ಆಯ್ತೆ? ಇಷ್ಟು ಬೇಗ ಆಗಿರಕ್ಕಿಲ್ಲ ಬಿಡಿ. ನಿಮ್ಮ ಮನೆಗೆ ಹೋಯ್ತಿರಲ್ಲ, ಅವಾಗ ಆರಾಮಾಗಿ ಕುತ್ಕೊಂಡು ಮಾತಾಡಿ. ನಿಮಗೆ ತೊಂದರೆ ಕೊಡೋಕ್ಕೆ ನಾವು ಯಾರೂ ಇರಕ್ಕಿಲ್ಲ ಅಲ್ಲಿ. ಏನ್ ಜಾನು ಮಾತಾಡ್ತಾನೆ ಇಲ್ಲ, ಎಲ್ಲ ಮಾತು ಜಯಂತ್ ಅವ್ರ ಜೊತೆನೆ ಆಡ್ಬೇಕು ಅಂತನಾ? ಅಪ್ಪ ಅಮ್ಮ, ನಾನು ಇವ್ರ ಜೊತೆ ಹೊರಡ್ತೀನಿ. ಬಾವಾ, ಈ ಖುಷಿನ ಅವಳು ನಿನ್ನ ಜೊತೆ ಬರಕ್ಕೆ ಒಪ್ಕೊಂಡ್ಳು ನೋಡಿ. ಏನೋ ಮಾತಾಡ್ತಿದ್ಯಾ? ಅವಳ ಮನೆಗೆ ಅವಳು ಹೋಗದೆ ಇರ್ತಾಳೇನೋ. ಜಯಂತ್ ಯಾವಾಗ ಬರ್ತಾರೋ, ನನಗೆ ಯಾವಾಗ ಕರ್ಕೊಂಡು ಹೋಗ್ತಾರೋ ಅಂತ ಕಾಯ್ತಿದ್ಲು. ಈಗ ನೋಡು ಹೊಟ್ಟಿದ್ದಾಳೆ. ನಮ್ಮ ಜಯಂತ್ ಅವ್ರಿಗೂ ಅವ್ರ ಕೈ ರುಚಿ ತಿನ್ಬೇಕು ಅಂತ ಆಸೆ ಆಗಿರುತ್ತೆ. ಅದಕ್ಕೆ ನೋಡಿದ ತಕ್ಷಣ ಕರ್ಕೊಂಡು ಹೋಯ್ತವ್ರೆ. ಅದನ್ನ ಇವರು ಒಪ್ಕೊಂಡ್ಬಿಟ್ಟು ಈಗಲೇ ಹೊರಡ್ತೀನಿ ಅಂತವ್ರೆ. ಅಕ್ಕ, ಅಡುಗೆ ರೆಡಿ ಅದಿತ್ತಾನೆ? ಇಲ್ಲ ಅಂದ್ರೆ ಊಟ ಮಾಡ್ದೇನೆ ಹೊಂಟ್ಬಿಡ್ತಾರೆ. ಅಯ್ಯೋ, ಊಟ ಮಾಡಿಸ್ದೇನೆ ಅದು ಹೆಂಗೆ ಕಳ್ಸಕ್ಕಾಗತ್ತೆ? ಊಟ ಮಾಡ್ಕೊಂಡೇ ಹೋಗ್ಬೇಕು. ಬಾ ಚೆಲ್ವಿ. ವಿಶ್ವ, ನಿನ್ನ ಜೊತೆ ಮಾತಾಡೋದು ಸ್ವಲ್ಪ ಬಾಕಿ ಉಳಿದಿದೆ. ಫಾಲೋ ಮೀ ಪ್ಲೀಸ್.
ಯಾಕೆ ವಿಶ್ವ ತುಂಬ ಯೋಚನೆ ಆಗ್ತಾ ಇದೆಯಾ? ಒಂದು ಮಾತು ಕೇಳಿದ್ಯಾ ನೀನು, ಗಂಡ ಹೆಂಡತಿ ಜಗಳ ಉಂಡು ಮಲಗೋವರೆಗೆ ಅಂತ. ನಮ್ಮಿಬ್ಬರ ಕೇಸಲ್ಲೂ ಅದೇ ನಿಜ ಆಗ್ತಿತ್ತು, ಬಟ್ ನೀನು ಅದಕ್ಕೆ ಅವಕಾಶ ಕೊಡಲೇ ಇಲ್ವಲ್ಲ. ಸಿ, ಅವರು ಸಿಕ್ಕಿದ ದಿನವೇ ನೀನು ಅವರನ್ನು ನನ್ನ ಕೈಗೆ ಒಪ್ಪಿಸಿದ್ದಿದ್ರೆ ಹೇಗಾದರೂ ಅವರು ಕನ್ವಿನ್ಸ್ ಮಾಡಿ ಮತ್ತೆ ಒಂದಾಗ್ತಾ ಇದ್ವಿ. ಬಟ್ ನೋ, ನೀನು ಹಾಗೆ ಮಾಡಲೇ ಇಲ್ಲ. ನಾವಿಬ್ಬರು ದೂರ ಆಗೋದಕ್ಕೆ ನೀನೇ ಒಂದು ದೊಡ್ಡ ಕಾರಣ ಆಗಿಬಿಟ್ಟೆ ವಿಶ್ವ. ನಮ್ಮಿಬ್ಬರ ಮಧ್ಯೆ ಒಂದು ದೊಡ್ಡ ಗೋಡೆ ಆದೆ. ನೀನೇನು ಅಂದ್ಕೊಂಡಿದ್ದೆ? ಜಾನ್ವಿ ಅವರು ನನ್ನ ಯಾವತ್ತೂ ಕ್ಷಮಿಸೋದೇ ಇಲ್ಲ, ಮತ್ತೆ ನನ್ನ ಜೊತೆ ಯಾವತ್ತೂ ಬಾಳೋದಿಲ್ಲ ಅಂತ. ಬಟ್ ಈಗ ನೀನು ಅಂದ್ಕೊಂಡಿದ್ದೆಲ್ಲ ತಲೆ ಕೆಳಗೆ ಆಗ್ತಾ ಇದೆ. ಮಸ್ಟ್ ಬಿ ಹಾರ್ಡ್. ವಿಶ್ವ, ನೀನು ಏನೇ ಮಾಡಿದರೂ ಒಂದನ್ನು ಮರೀತಾ ಇದೆಯಾ. ಜಾನ್ವಿಯವ್ರ ಕತ್ತಲ್ಲಿರೋದು ನಾನು ಕಟ್ಟಿರೋ ತಾಳಿ, ಅವ್ರ ಹೃದಯದಲ್ಲಿರೋದು ನಾನು ತೋರಿಸಿರೋ ಪ್ರೀತಿ. ಆ ಪ್ರೀತಿಯ ಶಕ್ತಿ ಅಷ್ಟೊಂದು ಕುಗ್ಗಿ ಹೋಗಿದೆ ಅಂತ ಅಂದ್ಕೊಂಡಿದೀಯಾ? ವೆಲ್, ಯು ಆರ್ ರಾಂಗ್. ಸಿ, ಇನ್ನು ಮುಂದೆ ನಿನ್ನ ಥರ 100 ಜನ ನಮ್ಮಿಬ್ಬರ ಮಧ್ಯೆ ಬಂದರೂ ನನ್ನ ಮತ್ತು ಜಾನ್ವಿಯವ್ರನ್ನ ಯಾವತ್ತೂ ದೂರ ಮಾಡೋದಕ್ಕಾಗೋದಿಲ್ಲ. ಅದಕ್ಕೆ ನಾನು ಅವಕಾಶ ಕೊಡೋದಿಲ್ಲ. ಬಟ್ ಸ್ಟಿಲ್ ಜಯಂತ ನೀಡ್ಸ್ ಟು ಥ್ಯಾಂಕ್ ಯು. ಯಾಕೆಂತ ಯೋಚನೆ ಮಾಡ್ತಾ ಇದೀಯಾ? ಯು ಸಿ, ಇಷ್ಟು ದಿನ ಜಾನ್ವಿಯವರನ್ನು ರಕ್ಷಿಸ್ತೀನಿ ಅನ್ನೋ ಹೆಸರಲ್ಲಿ ಅವರನ್ನು ನನ್ನಿಂದ ದೂರ ಇಟ್ಟೆ. ಆದರೆ ದೂರ ಇಟ್ಟಿದ್ರು ಒಂಥರ ನನಗೆ ಒಳ್ಳೆಯದೇ ಆಯಿತು. ಅವ್ರ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಇನ್ನೊಂದು ಅವಕಾಶ ಆಯಿತು. ನನ್ನ ತಪ್ಪುಗಳನ್ನು ತಿದ್ದುಕೊಳ್ಳೋಕ್ಕೆ ಒಂದು ಒಳ್ಳೆಯ ಚಾನ್ಸ್. ಆದರೆ ಇನ್ನು ಮುಂದೆ ನನ್ನ ಮತ್ತು ಜಾನ್ವಿಯವ್ರನ್ನ ಯಾವತ್ತೂ ದೂರ ಮಾಡೋದಕ್ಕಾಗೋದಿಲ್ಲ. ನೋಡು, ಅವರ ಜೀವನದಲ್ಲಿ ಒಬ್ಬ ಫ್ರೆಂಡ್ ಆಗಿ, ಸಾರಿ, ಒಬ್ಬ ಬೆಸ್ಟ್ ಫ್ರೆಂಡ್ ಆಗಿರೋದಕ್ಕೆ ನಿನಗಿನ್ನೂ ಅವಕಾಶ ಇದೆ. ಆದರೆ ಆ ಗಡಿ ಮೀರಿ ಬಂದರೆ ಥಿಂಗ್ಸ್ ವಿಲ್ ನಾಟ್ ಬಿ ದ ಸೇಮ್. ಐ ಹೋಪ್ ಯು ಗೆಟ್ ಇಟ್. ಥ್ಯಾಂಕ್ ಯು. ಟೇಕ್ ಕೇರ್.